ಬಾಗಲಕೋಟೆಯಲ್ಲಿ ನಂದು ಎಲ್ಲ ಇರತಕ್ಕಂಥ ಲೋನ್ ಅಕೌಂಟ್ ಹೋಲ್ಡರ್ಸ್ಗೆ ನಂದು ಒಂದು ಮನವಿ. ಸೊ ನಂದು ಮಾಹಿತಿ ಕಲೆಕ್ಟ್ ಮಾಡಿದಂಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಒಟ್ಟು 2,63,000 ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟಲ್ಲಿ ಅಕೌಂಟ್ಸನ್ನು ಹೊಂದಿದ್ದಾರೆ. ಮತ್ತು ಕಳೆದ 2024 ಹೋಲಿಕೆ ಮಾಡಿದರೆ 1,313 ಕೋಟಿಯಷ್ಟು ಸಾಲವನ್ನು ಜನರಿಗೆ ನೀಡಿರ್ತಕ್ಕಂಥದ್ದು ಐತೆ. ಸೊ RBI ಗೈಡ್ಲೈನ್ಸು ಏನಿದೆ ಅದರ ಪ್ರಕಾರ ಎಲ್ಲರೂ ಕೂಡ ಫಾಲೋ ಮಾಡ್ಬೇಕಂತ ನಂದು ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸು ಏನು ರಿಕವರಿ ಏಜೆಂಟ್ಸ್ ಇದ್ದಾರೆ ಅವರಿಗೆ ಅನವಶ್ಯಕವಾಗಿ ಅದರಲ್ಲಿ RBI ಗೈಡ್ಲೈನ್ಸಲ್ಲಿದೆ, ತಾವು ಅರೆಸ್ಟ್ ಮಾಡ್ತಕ್ಕಂಥದ್ದಲ್ಲ, ಜನರಿಗೆ ಅವಾಚ್ಯವಾಗಿ ನಿಂದಿರ್ತಕ್ಕಂಥದ್ದಲ್ಲ, ಮತ್ತು ಅವ್ರದ್ದು ಮಾನ ಮರ್ಯಾದೆ ತೆಗೆಯತಕ್ಕಂಥದ್ದು, ಕೆಲಸ ಕೈ ಹಾಕ್ತಕ್ಕಂಥದ್ದಲ್ಲ, ಮತ್ತು ಒತ್ತಡದಿಂದ ಬೇರೆ ಬೇರೆ ಅವರಿಗೆ ನಿಂದಿಸಿ ಮಾಡಿದ್ರಂತಂದರೆ ನಾವು ಕಡ್ಡಾಯವಾಗಿ ಏನು ಜಮಖಂಡಿ ಪೊಲೀಸ್ ಸ್ಟೇಷನ್ದಲ್ಲಿ ಕಾನೂನು ಕ್ರಮನ ಜರುಗಿಸಿದ್ವಿ ಅದನ್ನು ಕಡ್ಡಾಯವಾಗಿ ಕಾನೂನು ಕ್ರಮನ ಜರುಗಿಸ್ತೀವಿ. ಮತ್ತು ಇದೇ ಥರ 1 ಅಥವಾ 2 ಆಯಿತು ಅಂತಂತಂದರೆ ನೇರವಾಗಿ ತಾವು ಎಲ್ಲಿ RBIಗೆ ಲೈಸೆನ್ಸ್ ತಗೊಂಡಿರ್ತೀವಿ ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾವು FIR ಮುಖಾಂತರ ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮವನ್ನು ಜರುಗಿಸ್ತೀವಿ. ದಯವಿಟ್ಟಾಗಿ ಜನರು ಯಾರಾದರೂ ಬಂದು ನೇರವಾಗಿ ತಮಗೆ ತೊಂದರೆ ಕೊಡ್ತಿದ್ರು ಏನಂತಂತಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ದೂರನ್ನು ದಾಖಲಿಸಬಹುದು. ಆ ಥರ ಏನಾದರೂ ತೊಂದರೆ ಬಂತಂದರೂ ಕೂಡ 112ಗೆ ಕರೆ ಕೂಡ ಮಾಡ್ಬೋದು. ಪೊಲೀಸವರು ಅಲ್ಲಿಗೆ ಬಂದು ಹಾಜರಾಗಿ ತಮ್ಮದು ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಇತ್ಯರ್ಥಪಡಿಸ್ತಾರೆ. ಥ್ಯಾಂಕ್ ಯು. ಸೊ ನಮ್ಮ ಬಾಗಲಕೋಟೆ ಡಿಸ್ಟಿಕಲ್ಲಿ ಒಟ್ಟು 26 ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಅದರಿಂದ ಒಟ್ಟು 2,63,000 ಜಿಲ್ಲೆಯಾದ್ಯಂತ ಅಕೌಂಟ್ ಇದೆ. ಮತ್ತು ಕಳೆದ ವರ್ಷ ಅವರು 1,313 ಕೋಟಿಯಷ್ಟು ಲೋನು ಡಿಸ್ಪರ್ಸು ಮಾಡಿದ್ದಾರೆ. ಸೊ ಅದನ್ನು ನಾವೆಲ್ಲದೂ ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಮತ್ತು ಈಗಾಗಲೇ ನಾವು ಠಾಣಾ ಹಂತದಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ನಾಳೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಏನಿದ್ದಾರೆ ಅವ್ರದ್ದೆಲ್ಲರೂ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ರಿಕವರಿ ಏಜೆಂಟ್ಸ್ ಇದ್ದಾರೆ ಅವರಿಗೆ ಕಾನೂನಿಂದು ಅರಿವು ಮತ್ತು ಅದೇನು RBI ಗೈಡ್ಲೈನ್ಸ್ ಇದೆ ಆ RBI ಗೈಡ್ಲೈನ್ಸ್ ಬಗ್ಗೆ ಮತ್ತು ತಾವು ಜನರಿಗೆ ತೊಂದರೆ ಕೊಟ್ಟರೆ ಏನು ಕಾನೂನು ಕ್ರಮ ಆಗುತ್ತೆ ಎಂಬುದರ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ತೀವಿ.